ನಮಸ್ಕಾರ ಸ್ನೇಹಿತರೆ, ರೈಟರ್ಸ್ ಟಿವಿಗೆ ಸ್ವಾಗತ ಸುಸ್ವಾಗತ. ವಾಣಿಜ್ಯ ನಗರ ಎಂದು ಕರೆಸಿಕೊಳ್ಳುವ ಯಾವಾಗಲೂ ಜನಜಂಗುಳಿಯಿಂದ ಕೂಡಿದ ನಗರವನ್ನ ಬೇಗನೆ ಮಲಗುವಂತೆ ಮಾಡಿದ ಫುಟ್ಪಾತ್ ಮೇಲೆ ಮಲಗುತ್ತಿದ್ದ ಕೊಳಗೇರಿ ನಿವಾಸಿಗಳು ತಲೆಮರೆಸಿಕೊಂಡು ಓಡಿ ಹೋದರು. ಒಂಟಿಯಾಗಿ ತಿರುಗಾಡುತ್ತಿದ್ದ ಜನರು ಗುಂಪು ಗುಂಪಾಗಿ ತಿರುಗಾಡಲು ಪ್ರಾರಂಭಿಸಿದರು. ಬೇಗ ಮನೆಯನ್ನು ಸೇರಿಕೊಳ್ಳುತ್ತಿದ್ದರು. ಹೌದು ಸ್ನೇಹಿತರೆ, 1965ರಿಂದ 68ರವರೆಗೆ ನಡೆದ ಸುಮಾರು 40ರಿಂದ 42 ಅಮಾಯಕ ಜನರನ್ನ ವಿಚಿತ್ರವಾಗಿ ಕೊಂದ ನರಹಂತಕ ಸೀರಿಯಲ್ ಕಿಲ್ಲರ್. ಇವನಿಗೆ ಹಲವಾರು ಹೆಸರು: ಹಣ್ಣನ್, ತಂಬಿ, ಮೇಲುಸ್ವಾಮಿ, ಸಿಂಧಿ ತಲವಾಯ್, ಸೈಕೋ ರಾಮನ್ ಎಂದು ಕರೆಸಿಕೊಳ್ಳುವ ಈ ರಮಣ ರಾಘವನ ಕಥೆಯನ್ನ ಕ್ರೈಮ್ ಕಥೆಯಲ್ಲಿ ನಿಮ್ಗಾಗಿ ಹೇಳ್ತಿದ್ದೇವೆ. ಇಂದು ಮುಂಬೈ ಎಂದು ಕರೆಯಲ್ಪಡುವ ಅಂದು ಬಾಂಬೆ ಆಗಿದ್ದ ಈ ಬಾಂಬೆ ನಗರದಲ್ಲಿ ಅಮಾಯಕ ಜನರ ಮೇಲೆ ನಡೆದ ಹತ್ಯಾಕಾಂಡದ ಕಥೆಯನ್ನ ನಾವು ನಿಮಗೆ ಹೇಳುತ್ತಿದ್ದೇವೆ. ಈ ರಮಣ ರಾಘವ ತಮಿಳುನಾಡಿನವನು ಅಂತ ಹೇಳ್ತಾರೆ, ಆದರೆ ಇವನು ಊರು ಯಾವುದು ಅಂತ ಇದುವರೆಗೂ ಸರಿಯಾಗಿ ಗೊತ್ತಿಲ್ಲ. ಇವನು ತಮಿಳುನಾಡಿನ ಕಾಡು ಪ್ರದೇಶದಲ್ಲಿ ಹುಟ್ಟು ಬೆಳೆದ ಈ ವರಟ, ಕಿರಾತಕ, ಸರಣಿ ಹಂತಕ ಶಾಲೆಯಲ್ಲಿ ಕಲಿಯುವ ದಿನಗಳಲ್ಲೇ ಶಾಲೆಯ ತನ್ನ ಸಹಪಾಠಿಗಳಿಗೆ ಚೂಪಾದ ಪೆನ್ಸಿಲಿನಲ್ಲಿ ಚುಚ್ಚುವುದು, ಒಡೆಯುವುದು, ಕದಿಯುವುದನ್ನು ಮಾಡುತ್ತಿದ್ದ. ಇವನ ಕಾಟ ತಾಳಲಾರದೆ ಊರಿನ ಜನರೆಲ್ಲ ಊರಿನಿಂದ ಇವನನ್ನು ಒಡೆದೋಡಿಸಿದರು. ನಂತರ ಇವನು ಸುಮಾರು ದಿನಗಳವರೆಗೂ ಕಾಡಿನ ಸುತ್ತಮುತ್ತ ಹೆದ್ದಾರಿ ಪಕ್ಕದಲ್ಲಿರುವ ಮನೆಗಳನ್ನು ಕಳ್ಳತನ ಮಾಡುವುದು, ದರೋಡೆ ಮಾಡುವುದು ಇವನ ನಿತ್ಯದ ಕೆಲಸವಾಗಿತ್ತು. ಇದು ಅವನಿಗೆ ತುಂಬಾ ಖುಷಿ ಕೊಡುತ್ತಿತ್ತು. ಒಂದು ದಿನ ಮದುವೆ ಆಗಿರುವ ತನ್ನ ತಂಗಿಯ ಮನೆಗೆ ಹೋಗುತ್ತಾನೆ. ಅಲ್ಲಿ ತನ್ನ ಭಾವ ಹಾಗೂ ತಂಗಿಯರ ಬಳಿ ಜಗಳ ಆಡುತ್ತಾನೆ. ಕೊನೆಗೆ ತನ್ನ ತಂಗಿ ಹಾಗೂ ಭಾವನನ್ನು ಕಬ್ಬಿಣದ ರಾಡಿನಿಂದ ಹೊಡೆದು ಸಾಯಿಸುತ್ತಾನೆ. ಕೊಲೆ ಮಾಡಿ ಓಡಿ ಹೋಗುತ್ತಾನೆ. ಎಲ್ಲಿಗೆ ಹೋಗಬೇಕು ಎಂದು ತಿಳಿಯದೆ ರಮಣ ರಾಘವ ಕಾಡಿನ ಹೈವೇ ಡಾಬದ ಬಳಿ ರಾತ್ರಿ ಊಟ ಮಾಡಲು ನಿಲ್ಲಿಸಿದ ಲಾರಿಗಳಲ್ಲಿ ಒಂದು ಲಾರಿಗೆ ಹಿಂಬದಿಯಿಂದ ಹತ್ತಿ ಅವಿತುಕೊಂಡು ಮಲಗುತ್ತಾನೆ. ಆ ಲಾರಿಯು ಎಲ್ಲಿಗೆ ಹೋಗುತ್ತದೆ ಎಂಬ ಅರಿವು ಇಲ್ಲದ ರಮಣ ರಾಘವ ಆ ಲಾರಿಯಲ್ಲಿ ಪ್ರಯಾಣ ಬೆಳೆಸುತ್ತಾನೆ. ಸುಮಾರು ಸಮಯಗಳ ನಂತರ ಆ ಲಾರಿಯು ಒಂದು ಜಾಗದಲ್ಲಿ ಬಂದು ನಿಲ್ಲುತ್ತದೆ. ಆ ಲಾರಿಯಲ್ಲಿ ಮಲಗಿರುವ ರಮಣ ರಾಘವ ಎದ್ದು ಲಾರಿಯಿಂದ ಇಳಿಯುತ್ತಾನೆ. ಇಳಿದ ಇವನು ಸುತ್ತಮುತ್ತಲು ನೋಡಿ ಇವನಿಗೆ ವಿಚಿತ್ರ ಎನಿಸುತ್ತದೆ, ಏಕೆಂದರೆ ಅವನ ಭಾಷೆ ತಮಿಳು. ಇವನು ಲಾರಿಯಲ್ಲಿ ಬಂದಿಳಿದಿದ್ದು ದೂರದ ಮಹಾರಾಷ್ಟ್ರದ ಪೂನಾಕ್ಕೆ. ಇಲ್ಲಿನ ಜನ ಮಾತನಾಡುತ್ತಿದ್ದುದು ಮರಾಠಿ ಮತ್ತು ಹಿಂದಿ ಭಾಷೆಯನ್ನ. ಇವನಿಗೆ ಅರ್ಥವಾಗದ ಭಾಷೆ. ಈ ಕಳ್ಳ ಸುಲಿಗೆ ಕೋರನಿಗೆ ಯಾವ ಊರಾದರೇನು ಕಳ್ಳತನ ಹಾಗೂ ದರೋಡೆ ಮಾಡಲು? ಈ ಪೂರ್ವದಲ್ಲಿ ಸಂಜೆ ಸಮಯದಲ್ಲಿ ಒಂಟಿಯಾಗಿ ಹೋಗುತ್ತಿರುವ ವ್ಯಕ್ತಿಗಳನ್ನು ಗಮನಿಸಿ ಅವರಿಗೆ ಕಲ್ಲಿನಿಂದ ಅಥವಾ ಮರದ ಸೌದೆಯಿಂದ ಒಡೆದು ಬೆದರಿಸಿ ಹಣ ಹಾಗೂ ಇತರೆ ವಸ್ತುಗಳನ್ನು ಕದಿಯಲು ಪ್ರಾರಂಭಿಸುತ್ತಾನೆ. ಈ ರಮಣ ರಾಘವ ಪೂನಾದಲ್ಲಿ ಸರಿಸುಮಾರು 11ರಿಂದ 13 ದರೋಡೆ, ಕಳ್ಳತನ ಹಾಗೂ ಮಾರಣಾಂತಿಕ ಹಲ್ಲೆ ಮಾಡಿದ್ದನ್ನ ತಿಳಿದು ಪೂನಾ ಪೊಲೀಸರು ಈ ದರೋಡೆಕೋರನನ್ನ ಹುಡುಕಲು ಪ್ರಾರಂಭಿಸುತ್ತಾರೆ. ಈ ವಿಷಯವನ್ನ ಹೋಟೆಲ್ ಹಾಗೂ ಅಂಗಡಿಗಳಲ್ಲಿ ಜನರು ಮಾತನಾಡುತ್ತಿರುವುದನ್ನು ಮೆಲ್ಲಗೆ ಕೇಳಿಸಿಕೊಂಡ ರಮಣ ರಾಘವ ರಾತ್ರೋರಾತ್ರಿ ಪೂನಾವನ್ನು ಬಿಟ್ಟು ಸುಮಾರು 150 ಕಿಲೋಮೀಟರ್ ದೂರದಲ್ಲಿರುವ ಮುಂಬೈಗೆ ಓಡಿ ಹೋಗುತ್ತಾನೆ. ಮುಂಬೈ ಎಂಬ ಬೃಹತ್ ನಗರಕ್ಕೆ ಬರುವ ಈ ರಮಣ ರಾಘವ ನರಹಂತಕ ಅಮಾಯಕ ಜನರಾದ 40ರಿಂದ 42 ಜನರನ್ನ ಕೊಲ್ಲುತ್ತಾನೆ. ಮನುಷ್ಯರನ್ನು ಮಾತ್ರವಲ್ಲ, ಮೂಕ ಪ್ರಾಣಿಗಳಾದ ನಾಯಿ, ಬೆಕ್ಕು ಇವುಗಳನ್ನು ಕೊಲ್ಲುತ್ತಾನೆ. ಕೊಳಗೇರಿ ನಿವಾಸಿಗಳಿಂದ ಹಿಡಿದು ಚಾಲ್ ನಿವಾಸಿಗಳವರೆಗೂ ಹಾಗೂ ದಾರಿ ತಪ್ಪಿದ ಜನರು, ಸರಿಯಾದ ಮನೆ ಇಲ್ಲದವರು ಹಾಗೂ ಪ್ರಾಣಿಗಳು ಈ ಕೊಲೆಗಡುಕನಿಗೆ ಬಲಿಯಾಗುತ್ತಿದ್ದ ಅಮಾಯಕರು. ರಾತ್ರಿಯ ಮೌನದಲ್ಲಿ ರಸ್ತೆಗಳು ಕತ್ತಲಾದಾಗ, ಜನರ ತಿರುಗಾಟ ಕಡಿಮೆ ಆದಾಗ ಈ ಮೃಗ ರಮಣ ರಾಘವ ಹೊರಬರುತ್ತಿದ್ದ. ರಾತ್ರಿ ಒಂಟಿಯಾಗಿ ತಿರುಗುವ ವ್ಯಕ್ತಿಗಳನ್ನು ಗಮನಿಸಿ ಅಡ್ಡಗಟ್ಟಿ ಕಬ್ಬಿಣದ ರಾಡಿನಿಂದ ಮುಖವನ್ನು ಒಡೆದು ಜಜ್ಜುತ್ತಿದ್ದ. ನಂತರ ಅವರ ಬಳಿ ಇದ್ದ ಕಾಸನ್ನು ಕಿತ್ತುಕೊಂಡು ಹೋಗುತ್ತಿದ್ದ. ಹೀಗೆ ಅನೇಕ ಜನರನ್ನು ಇದೇ ರೀತಿ ಕೊಲ್ಲುತ್ತಿದ್ದ.
1965 1966 ನಡುವೆ ಮುಂಬೈನ ಕೇಂದ್ರ ರೈಲ್ವೆ ಮಾರ್ಗದ ಜಗಳಿಯ ಆಚೆ ಮಲಗಿದ್ದ ಸುಮಾರು 19 ಜನರ ನಿರಾಶ್ರಿತರ ಮೇಲೆ ದಾಳಿ ಮಾಡಿ ತನ್ನ ಕೈಲಿದ್ದ ಕಬ್ಬಿಣದ ರಾಡು, ಕಲ್ಲು ಹಾಗೂ ಇತರೆ ಆಯುಧಗಳಿಂದ ಕೊಲ್ಲುತ್ತಾನೆ. ಆಗ 9 ಜನರು ಸಾವನ್ನಪ್ಪುತ್ತಾರೆ ಮತ್ತೆ ಕೆಲವರು ಅರೆಜೀವದಲ್ಲಿ ಉಳಿದುಕೊಳ್ಳುತ್ತಾರೆ. ಈ ಭೀಕರ ಹತ್ಯೆಯನ್ನು ಯಾರು ಮಾಡಿದರು ಎಂಬುದು ಪೊಲೀಸರಿಗೆ ತಿಳಿದಿದ್ದು 1968ರಲ್ಲಿ. 1967ರಲ್ಲಿ ಪೊಲೀಸರಿಗೆ ಕೃತಿಕಾ ಎಂಬ ಮಹಿಳೆ ಐ ವಿಟ್ನೆಸ್ ಆಗಿ ಒಂದು ಕೊಲೆಯ ಬಗ್ಗೆ ತಿಳಿಸುತ್ತಾಳೆ ಹಾಗೂ ಇವನೇ ಆ ಕೊಲೆಗಾರ ಎಂದು ವಿವರವನ್ನು ತಿಳಿಸುತ್ತಾಳೆ. ಆದರೆ ನಮ್ಮ ಕಾನೂನು ಸಾಕ್ಷ್ಯಾಧಾರಗಳು ಇದ್ದರೆ ಮಾತ್ರ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತದೆ. ಆದರೆ ಇವನೇ ಕೊಲೆ ಮಾಡಿದ್ದಾನೆ ಎಂಬ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಪೊಲೀಸ್ನವರು ಇವನನ್ನು ಬಿಟ್ಟು ಬಿಡುತ್ತಾರೆ. ಇದರಿಂದ ಎಚ್ಚರಗೊಂಡನೋ ಅಥವಾ ಎಲ್ಲಿದ್ದನೋ ಅಥವಾ ಏನಾಯ್ತೋ ಗೊತ್ತಿಲ್ಲ, 1967ರಲ್ಲಿ ಕೊಲೆಗಳು ನಿಂತು ಹೋದವು. ಜನರು ನೆಮ್ಮದಿಯಾಗಿದ್ದರು. ಆದರೆ 1968ರಲ್ಲಿ ಮತ್ತೆ ಹೆಣಗಳ ರಾಶಿ ಬೀಳತೊಡಗಿದವು. ಮುಂಬೈ ಜನ ಅಕ್ಷರಶಃ ಭಯಭೀತರಾದರು. ಈ ಬೃಹತ್ ಬಾಂಬೆಯಲ್ಲಿ ಕೊಲೆಗಾರನ ಹುಡುಕುವುದು ಅಸಾಧ್ಯ ಕೆಲಸ. ಎಲ್ಲಿ ಪ್ರಾರಂಭಿಸಬೇಕು, ಎಲ್ಲಿ ಕೊನೆಗೊಳಿಸಬೇಕು ಎಂಬುದು ಪೊಲೀಸರಿಗೂ ತುಂಬಾ ತಲೆನೋವಿನ ಕೆಲಸವಾಗಿತ್ತು. ಈ ರಮಣ ರಾಘವನ ಒಂದು ವಿಚಿತ್ರ ಏನು ಗೊತ್ತಾ? ತನ್ನ ಬಳಿ ಯಾವಾಗಲೂ ಟೀ ಪೌಡರ್, ಬೆಳ್ಳುಳ್ಳಿ, ಐರನ್ ರಾಡ್, 2 ಜೊತೆ ಸೀಸರ್, 2 ಜೊತೆ ಬಾಚಣಿಗೆಯನ್ನ ಯಾವಾಗಲೂ ತನ್ನ ಬಳಿ ಇಟ್ಟುಕೊಳ್ಳುತ್ತಿದ್ದನಂತೆ. ಪೂರ್ಣದಿಂದ ಮುಂಬೈಗೆ ಬಂದಾಗ ಈ ರಮಣ ರಾಘವ ಹೊಟ್ಟೆ ಹಸಿವಿಗಾಗಿ ಹಲವಾರು ಕಡೆ ಕೆಲಸಕ್ಕಾಗಿ ಅಲೆದಾಡುತ್ತಾನೆ. ಗಾಯಗಳಿಂದ ವಿಕೃತಗೊಂಡಿರುವ ಇವನ ಮುಖವನ್ನು ಹಾಗೂ ಇವನ ವಿಚಿತ್ರ ನಡೆಯನ್ನು ನೋಡಿ ಯಾರು ಕೆಲಸ ಕೊಡುವುದಿಲ್ಲ. ನಂತರ ತನ್ನ ಹಳೆಯ ವೃತ್ತಿಯಾದ ಕಳ್ಳತನವನ್ನು ಮತ್ತೆ ಇಲ್ಲಿ ಪ್ರಾರಂಭಿಸುತ್ತಾನೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಕಳ್ಳತನ ಮಾಡುವುದೇ ಇವನ ವೃತ್ತಿಯಾಗಿ ಬಿಡುತ್ತದೆ. ಹಲವಾರು ಬಾರಿ ಕಳ್ಳತನದಲ್ಲಿ ಸಿಕ್ಕಿಬಿದ್ದಾಗ ಜನರು ಇವನಿಗೆ ಚೆನ್ನಾಗಿ ಹೊಡೆದಿರುತ್ತಾರೆ ಹಾಗೂ ಹಲವಾರು ಬಾರಿ ಪೊಲೀಸರವರಿಗೆ ಕಂಪ್ಲೇಂಟ್ ಕೊಟ್ಟಿರುತ್ತಾರೆ. ಕೊಲೆ ಪಾತಕರಿರಬಹುದು, ಸುಲಿಗೆ ಕೋರರಿರಬಹುದು, ದರೋಡೆ ಕೋರರಿರಬಹುದು, ಕೊಲೆಗಾರರಿರಬಹುದು. ಒಂದು ಸಣ್ಣ ಎಚ್ಚರ ತಪ್ಪಿದರೂ ಕೂಡ ಎಂತ ಅನಾಹುತಗಳಾಗುತ್ತವೆ ಎಂಬುದಕ್ಕೆ ಒಂದು ಉದಾಹರಣೆ. 1966 ಮತ್ತು 67ರಲ್ಲಿ ಈ ರಮಣ ರಾಘವನನ್ನ ಹಲವಾರು ಪೆಟಿ ಕೇಸ್ ಅಂದ್ರೆ ಪಿಕ್ ಪಾಕೆಟ್, ಸಣ್ಣ ಪುಟ್ಟ ಕೇಸ್ಗಳಲ್ಲಿ ಇವನನ್ನ ಜೈಲ್ಗೆ ಕರ್ಕೊಂಡ್ ಬಂದಿರ್ತಾರೆ. ಆದರೆ ಇವನನ್ನ 2-3 ದಿನ ಜೈಲಲ್ಲಿ ಇರಿಸ್ಕೊಂಡು ನಂತರ ಅವನನ್ನ ಬಿಡುಗಡೆ ಮಾಡ್ತಾರೆ. ಅವರು ಬಿಡುಗಡೆ ಮಾಡಿದ್ದು ಒಬ್ಬ ಸಾಮಾನ್ಯ ಕಳ್ಳ ಅಂತ. ಆದ್ರೆ ಅವ್ರಿಗೆ ಗೊತ್ತಿರಲಿಲ್ಲ ಅವನು ಒಬ್ಬ ನರಹಂತಕ ಅಂತ. ಆಗಲೇ ಅವನು 1966 ಮತ್ತು 67ರಲ್ಲಿ ಹಲವಾರು ಕೊಲೆಗಳನ್ನ ಮಾಡಿರ್ತಾನೆ. ಆದ್ರೆ ಬೆಳಕಿಗೆ ಬಂದಿರುವುದಿಲ್ಲ. ರಮಣ ರಾಘವ ದಿನಕ್ಕೆ 1-2 ಕಳ್ಳತನ ಮಾಡುತ್ತಿದ್ದವನು ಪ್ರತಿನಿತ್ಯ 8 ಕಳ್ಳತನ ಮಾಡಲು ಶುರು ಮಾಡುತ್ತಾನೆ. ಪ್ರತಿನಿತ್ಯ ತನ್ನ ಕೃತ್ಯವನ್ನ ಹೆಚ್ಚಿಸಿಕೊಳ್ಳುತ್ತಾ ಹೋಗುತ್ತಾನೆ. ಕಳ್ಳತನದ ಜೊತೆಗೆ ಸ್ಲಂ ಹಾಗೂ ಗಲ್ಲಿಗಳಲ್ಲಿ ಹೆಂಗಸರು, ಹೆಣ್ಣು ಮಕ್ಕಳ ಅತ್ಯಾಚಾರಕ್ಕೆ ಪ್ರಯತ್ನಿಸಿ ಹೆಂಗಸರು ಮತ್ತು ಹೆಣ್ಣು ಮಕ್ಕಳ ಕಿರಿಚಾಟದಿಂದ ಅಲ್ಲಿದ್ದ ಜನರಿಂದ ಏಟುಗಳನ್ನು ತಿಂದು ಆ ಜಾಗಗಳಿಂದ ತಪ್ಪಿಸಿಕೊಂಡು ಬಂದು ಬೇರೆ ಜಾಗಗಳಲ್ಲಿ ಹೆಂಗಸರು ಮತ್ತು ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡುತ್ತಾನೆ. ಆದರೆ ಜೀವಂತ ಹೆಣ್ಣು ಮಕ್ಕಳ ಜೊತೆ ಅಲ್ಲ. ಇವರು ಜೀವಂತವಾಗಿದ್ದರೆ ಕಿರುಚಾಡಿ ಜನರಿಂದ ಏಟು ಹೊಡೆಸುತ್ತಾರೆ ಎಂದು ತಿಳಿದು ಆ ಒಂಟಿ ಹೆಂಗಸು ಮತ್ತು ಹೆಣ್ಣು ಮಕ್ಕಳನ್ನ ತನ್ನ ಕಬ್ಬಿಣದ ರಾಡಿನಿಂದ ಮುಖವನ್ನು ಜಜ್ಜಿ ನಂತರ ಎಣವಾಗಿರುವ ಹೆಂಗಸರಿಗೆ ಅತ್ಯಾಚಾರ ಮಾಡುವುದು ಇವನ ಇನ್ನೊಂದು ಮುಖದ ಕ್ರೂರತನವಾಗಿತ್ತು. ಸಿಕ್ಕ ಒಂಟಿ ವ್ಯಕ್ತಿಗಳು, ಹೆಂಗಸರು, ಮಕ್ಕಳು, ವೃದ್ಧರು ಎಲ್ಲರನ್ನು ಕಬ್ಬಿಣದ ರಾಡಿನಿಂದ ಜಜ್ಜಿ ಕೊಲೆ ಮಾಡಿ ರಕ್ತವನ್ನ ನೋಡಿ ಒಂದು ರೀತಿ ಸೈಕೋ ಆಗಿ ಪರಿವರ್ತನೆಗೊಳ್ಳುತ್ತಾನೆ. 1965ರಿಂದ 1968ರಲ್ಲಿ ಈ ಕೊಲೆ ಪಾತಕನಿಗೆ ಹೆದರಿ ಜನರು ಸಂಜೆ 6 ಗಂಟೆ ಒಳಗೆ ಮನೆಯನ್ನು ಸೇರಿಕೊಳ್ಳುತ್ತಾರೆ. ಪೊಲೀಸರು ಕರಪತ್ರವನ್ನ ಮುದ್ರಿಸಿ ಸ್ಲಂ, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಮುಂತಾದ ಜಾಗಗಳಲ್ಲಿ ಈ ಕೊಲೆಗಡುಕ ದುಷ್ಟನ ಬಗ್ಗೆ ಜಾಗೃತಿ ಮೂಡಿಸುತ್ತಾರೆ ಹಾಗೂ ಅವರೆಲ್ಲರಿಗೂ ಪೊಲೀಸರು ಹೈ ಸೆಕ್ಯೂರಿಟಿ ಕೊಡುತ್ತಾರೆ. ಒಂದು ರೀತಿಯ ಲಾಕ್ಡೌನ್ ವಾತಾವರಣವನ್ನು ಮೂಡಿಸಿದವನು ಈ ಸೀರಿಯಲ್ ಕಿಲ್ಲರ್ ರಮಣ ರಾಘವ. ಈ ಹಲವಾರು ಸರಣಿ ಕೊಲೆಗಳಿಂದ ಭಯಭೀತರಾದ ಬಾಂಬೆ ಜನರು ಹಾಗೂ ರಾಜಕಾರಣಿಗಳು ಪೊಲೀಸರ ಮೇಲೆ ಈ ಕೊಲೆ ಪಾತಕನನ್ನ ಹಿಡಿಯಲು ಒತ್ತಡ ಹೇರ್ತಾರೆ. ಅಂದು 1968ರಲ್ಲಿ ಡೆಪ್ಯೂಟಿ ಪೊಲೀಸ್ ಕಮಿಷನರ್ ಆದ ರಮಾಕಾಂತ್ ಕುಲಕರ್ಣಿ ಅವರು ಈ ನರಹಂತಕ ಕೊಲೆಗಾರನ ಫೈಲ್ ಅನ್ನ ತರಿಸಿಕೊಂಡು ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡ್ತಾನೆ ಇವರು ಭಯಗೊಳ್ತಾರೆ. ಯಾಕಂದ್ರೆ ಅವನು ಮಾಡ್ತಿದ್ದುದು ಕೊಲೆನ ನಾರ್ಮಲ್ ಅಲ್ಲ, ಸಾಮಾನ್ಯ ಕೊಲೆ ಮಾಡ್ತಿರ್ಲಿಲ್ಲ. ಪ್ರತಿ ಒಬ್ಬ ವ್ಯಕ್ತಿಯನ್ನು ಮುಖವನ್ನ ಜಜ್ಜಿ ಕೊಲೆ ಮಾಡಿದ್ದ.
ಹಾಗೂ ಹೆಣ್ಣು ಮಕ್ಕಳು ಮತ್ತು ಹೆಂಗಸರನ್ನ ಹತ್ಯೆ ಮಾಡಿ ನಂತರ ಅವರನ್ನು ಅತ್ಯಾಚಾರ ಮಾಡ್ತಿದ್ದ. ಇದರಿಂದ ಕುಪಿತಗೊಂಡ ಡಿಸಿಪಿ ರಮಾಕಾಂತ್ ಕುಲಕರ್ಣಿ ಅವರು ಹೇಗಾದ್ರೂ ಮಾಡಿ ಹಿಡಿಯಬೇಕೆಂದು ಒಂದು ವಿಶೇಷವಾದ ಟೀಮ್ನ ರಚನೆ ಮಾಡ್ತಾರೆ. ಆ ಟೀಮ್ನಲ್ಲಿ ಒಬ್ಬ ದಕ್ಷ ಅಧಿಕಾರಿ ಇರ್ತಾರೆ, ಅವರೇ ಅಲೆಕ್ಸ್ ಪಿಯೆಲೋ. ದಿನನಿತ್ಯ ಆಗುವ ಕೊಲೆಗಳನ್ನ ನೋಡಿ ನೋಡಿ ಬೇಸತ್ತಿದ್ದ ಮುಂಬೈ ಪೊಲೀಸರಿಗೆ ತುಂಬಾ ತಲೆನೋವಿನ ವಿಷಯವಾಗಿರುತ್ತದೆ. ಪೊಲೀಸರು ಕೊಲೆಗಾರನನ್ನ ಹಿಡಿಯಲು ತುಂಬಾ ಪ್ರಯತ್ನಿಸುತ್ತಾರೆ. ಇವನದು ಪೊಲೀಸ್ ಸ್ಟೇಷನ್ ನಲ್ಲಿ ಫೋಟೋ ಇರುತ್ತದೆ, ಫಿಂಗರ್ ಪ್ರಿಂಟ್ ಇರುತ್ತದೆ, ಆದರೆ ಇವನೇ ಆ ಕೊಲೆಗಳನ್ನ ಮಾಡಿದವನೆಂಬ ಮಾಹಿತಿ ಇರುವುದಿಲ್ಲ. ಕೊಲೆಗಾರ ಯಾರು ಯಾರು ಎಂದು ತೀವ್ರಕರವಾಗಿ ಹುಡುಕಲು ಪ್ರಾರಂಭಿಸುತ್ತಾರೆ. ಈ ಕೊಲೆಗಾರನನ್ನು ಹಿಡಿಯುವುದು ತುಂಬಾ ಕಷ್ಟವಾಗಿರುತ್ತದೆ. ಅಲೆಕ್ಸ್ ಪಿಯೆಲೋ ಎಂಬ ದಕ್ಷ ಪೊಲೀಸ್ ಅಧಿಕಾರಿಯು ಹೇಗಾದರೂ ಮಾಡಿ ಈ ಕೊಲೆ ಪಾತಕನನ್ನ ಹಿಡಿಯಲೇಬೇಕು ಎಂದು ಹಲವಾರು ಪ್ರಯತ್ನಗಳನ್ನ ಹಲವಾರು ಪ್ಲಾನ್ಗಳನ್ನ ಮಾಡ್ತಾರೆ. ಸೆಪ್ಟೆಂಬರ್ ತಿಂಗಳು 1968ರಲ್ಲಿ ಜೋರು ಮಳೆಯ ಸಂದರ್ಭದಲ್ಲಿ ಪೊಲೀಸ್ನವರು ಅಂತ ಸಂದರ್ಭದಲ್ಲೂ ಕೂಡ ಹುಡುಕಲು ಪ್ರಾರಂಭಿಸುತ್ತಾರೆ. ಹಾಗೆಯೇ ಮಳೆ ಬಂದ ಕಾರಣ ಒಂದು ಜಾಗದಲ್ಲಿ ಪೊಲೀಸ್ನವರು ನಿಂತಿರುತ್ತಾರೆ. ಪೊಲೀಸ್ನವರು ನಿಂತ ಜಾಗದಿಂದ ಸ್ವಲ್ಪ ದೂರದಲ್ಲಿ ಒಬ್ಬ ವ್ಯಕ್ತಿ ಛತ್ರಿ ಹಿಡಿದುಕೊಂಡು ದೂರದಲ್ಲಿ ನಿಂತಿರುವುದನ್ನ ಗಮನಿಸಿ ಅಲೆಕ್ಸ್ ಪಿಯೆಲೋ ಅವರು ಅವನ ಬಳಿ ಹೋಗುತ್ತಾರೆ. ಅವನ ಬಳಿ ಹೋಗುತ್ತಿದ್ದಂತೆ ಇವನು ಛತ್ರಿಯನ್ನು ಮಡಚಿಕೊಂಡು ಓಡಲು ಪ್ರಾರಂಭಿಸುತ್ತಾನೆ. ಆದರೆ ಧೃತಿಗೆಡದ ಅಲೆಕ್ಸ್ ಪಿಯೆಲೋ ಪೊಲೀಸ್ ಅಧಿಕಾರಿಯು ಅವನನ್ನು ಹಿಮ್ಮೆಟ್ಟಿ ಎಡೆಮುಡಿ ಕಟ್ಟಿ 1968 ಸೆಪ್ಟೆಂಬರ್ನಲ್ಲಿ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರೆತರುತ್ತಾರೆ. ಇವನ ಫಿಂಗರ್ ಪ್ರಿಂಟು, ಜನರ ಹೇಳಿಕೆಯ ಮುಖದ ಗುರುತು ಎಲ್ಲ ಪರ್ಫೆಕ್ಟ್ ಆಗಿ ಮ್ಯಾಚ್ ಆದರೂ ಕೊಲೆಗಳ ಬಗ್ಗೆ ಈ ರಮಣ ರಾಘವ್ ಮಾತ್ರ ಎಷ್ಟೇ ಕೇಳಿದರೂ ಒಡೆದರೂ ಬಾಯಿ ಬಿಡುವುದೇ ಇಲ್ಲ. ಇದರಿಂದ ಬೇಸತ್ತ ಪೊಲೀಸರು ಇವನನ್ನು ಸಿಬಿಐಗೆ ವಹಿಸುತ್ತಾರೆ. ಸಿಬಿಐ ಪೊಲೀಸ್ನವರು ಕೂಡ ಇವನನ್ನು ಹಲವಾರು ರೀತಿಯಾಗಿ ಕೇಳಿದರೂ ಎನ್ಕ್ವೈರಿ ಮಾಡಿದರೂ ಹೇಳುವುದಿಲ್ಲ. ಇಲ್ಲೂ ಕೂಡ ಇವರಿಗೆ ಯಾವುದೇ ರೀತಿಯ ಹೇಳಿಕೆ ಕೊಡುವುದಿಲ್ಲ. ಒಂದು ದಿನ ರಮಣ ರಾಘವ ಇದ್ದಕ್ಕಿದ್ದಂತೆ ಪೊಲೀಸ್ನವರಿಗೆ ನನಗೆ ತಿನ್ನಲು ಚಿಕನ್ ಕರಿ, ಚಿಕನ್ ಬಿರಿಯಾನಿ ಬೇಕು ಎಂದು ಕೇಳುತ್ತಾನೆ. ಹಾಗೂ ಕೊಬ್ಬರಿ ಎಣ್ಣೆ, ಬಾಚಣಿಗೆ, ಕನ್ನಡಿ ಎಲ್ಲವನ್ನು ಕೇಳುತ್ತಾನೆ. ಪೊಲೀಸರು ಇವನು ಕೇಳಿದ ಕೊಬ್ಬರಿ ಎಣ್ಣೆ, ಬಾಚಣಿಗೆ, ಕನ್ನಡಿ, ಚಿಕನ್ ಕರಿ, ಚಿಕನ್ ಬಿರಿಯಾನಿ ಎಲ್ಲವನ್ನು ಕೊಡುತ್ತಾರೆ. ರಮಣ ರಾಘವ ಚಿಕನ್ ಕರಿ, ಚಿಕನ್ ಬಿರಿಯಾನಿ ಎಲ್ಲವನ್ನು ತಿಂದು ತನ್ನ ತಲೆಗೆ ಕೊಬ್ಬರಿ ಎಣ್ಣೆ ಹಾಕಿಕೊಂಡು ತನ್ನ ತಲೆಯನ್ನು ಬಾಚಿಕೊಂಡು ಕನ್ನಡಿಯಲ್ಲಿ ಮುಖವನ್ನು ನೋಡಿಕೊಂಡು ಮೆಲ್ಲಗೆ ನಗುತ್ತಾ ಪೊಲೀಸರಿಗೆ, ಸರ್ ಈಗ ಕೇಳಿ ನಾನು ಎಲ್ಲವನ್ನು ಹೇಳುತ್ತೇನೆ ಎಂದು 1965ರಿಂದ 68ರವರೆಗೆ ಪೂನಾದಿಂದ ಮುಂಬೈವರೆಗಿನ ಕೊಲೆಗಳನ್ನ ಮಾಡಿರುವುದು, ಅತ್ಯಾಚಾರ ಮಾಡಿರುವುದು ಎಲ್ಲವನ್ನು ಹೇಳುತ್ತಾನೆ. ಹಾಗೂ ಪೊಲೀಸರ ಜೊತೆಗೆ ಹೋಗಿ ಎಲ್ಲೆಲ್ಲಿ ಕೊಲೆ ಮಾಡಿದೆ ಎಂಬ ಜಾಗಗಳನ್ನು ತೋರಿಸುತ್ತಾನೆ. ಹಾಗೂ ರೈಲ್ವೆ ಹಳಿಯ ಪಕ್ಕದಲ್ಲಿ ಇಟ್ಟಿರುವ ಹರಿತವಾದ ಉದ್ದನೆಯ ಚಾಕು, ರಾಡುಗಳನ್ನೆಲ್ಲವನ್ನು ತೋರಿಸುತ್ತಾನೆ. ಇವನು ಮಾಡಿದ ಸರಣಿ ಕೊಲೆಗಳು, ಅತ್ಯಾಚಾರಗಳು, ಕಳ್ಳತನ ಎಲ್ಲ ಪ್ರಮುಖ ದಾಖಲೆಗಳನ್ನು ನೋಡಿ ನ್ಯಾಯಾಲಯವು ಇವನಿಗೆ ಮರಣದಂಡನೆ ಶಿಕ್ಷೆ ವಿಧಿಸುತ್ತದೆ. ಮತ್ತು ಇವನು ಮಾಡಿದ ಕೊಲೆಗಳೆಲ್ಲವೂ ರಾತ್ರಿ ಸಮಯವೇ ಆಗಿತ್ತು. ಆದರೆ ಇವನು ಸ್ಕಿಜೋಫ್ರೇನಿಯಾ ಎಂಬ ಕಾಯಿಲೆಯಿಂದ ಇರುವುದು ತಿಳಿದು ಬರುತ್ತದೆ. ಅಂದರೆ ಇವನು ಮನೋರೋಗಿ. ಮನೋವೈದ್ಯರು ಇವನ ಚಿಕಿತ್ಸೆಯ ದಾಖಲೆಗಳನ್ನು ಸಲ್ಲಿಸಿದರಿಂದ ಇವನು ಮನೋರೋಗಿ ಎಂದು ತಿಳಿದು ನ್ಯಾಯಾಲಯವು ಇವನಿಗೆ ಮರಣದಂಡನೆಯ ಬದಲು ಜೀವವಾದಿ ಶಿಕ್ಷೆಯನ್ನು ವಿಧಿಸುತ್ತದೆ. 1968ರಿಂದ ಪೂನಾದ ಯರವಾಡ ಸೆಂಟ್ರಲ್ ಜೈಲಿನಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುತ್ತಾನೆ. 17ನೇ ಏಪ್ರಿಲ್ 1995ರಲ್ಲಿ ಕಿಡ್ನಿ ವೈಫಲ್ಯದಿಂದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಪೂನಾದಲ್ಲಿ ಸಾವನ್ನಪ್ಪುತ್ತಾನೆ. ಇನ್ನೊಂದು ವಿಷಯ, ಇತ್ತೀಚೆಗೆ 15ನೇ ನವೆಂಬರ್ 2020ರಲ್ಲಿ ರಮಣ ರಾಘವನನ್ನು ಹಿಡಿದ ಮುಂಬೈನ ಎಸಿಪಿ ಆಗಿ ರಿಟೈರ್ಡ್ ಆಗಿದ್ದ 92 ವರ್ಷದ ಅಲೆಕ್ಸ್ ಪಿಯೆಲೋ ಮೃತಪಟ್ಟಿದ್ದಾರೆ. 2016ರಲ್ಲಿ ಸೀರಿಯಲ್ ಕಿಲ್ಲರ್ ರಮಣ ರಾಘವನ ಕತೆಗೆ ಸ್ಫೂರ್ತಿಗೊಂಡ ನಮ್ಮ ಬಾಲಿವುಡ್ ಚಲನಚಿತ್ರದ ನಿರ್ದೇಶಕ ಅಂದ್ರೆ ಹಿಂದಿ ಚಲನಚಿತ್ರರಂಗದ ನಿರ್ದೇಶಕ ಅನುರಾಗ್ ಕಶ್ಯಪ್ ರವರು ನವಾಜುದ್ದೀನ್ ಸಿದ್ದಿಕಿಯನ್ನು ಹಾಕಿಕೊಂಡು 3.5 ಕೋಟಿಯಲ್ಲಿ ರಮಣ ರಾಘವ 2.0 ಎಂಬ ಸಿನಿಮಾವನ್ನ ತಯಾರು ಮಾಡ್ತಾರೆ. ಇದು ಬಾಕ್ಸ್ ಆಫೀಸ್ ನಲ್ಲಿ ಗಳಿಸಿದ್ದು 7 ಕೋಟಿ ರೂಪಾಯಿಗಳನ್ನ. ನೋಡಿದ್ರಲ್ಲ ಸ್ನೇಹಿತರೆ ಈ ಸೈಕೋ ರಮಣ ರಾಘವನ ಕಥೆಯನ್ನ. ಸ್ನೇಹಿತರೆ, ಮತ್ತೊಬ್ಬ ಪಾತಕಿಯ ಕಥೆಯೊಂದಿಗೆ ಬರುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ವಿಶೇಷವಾಗಿ ಆ ಬೆಲ್ ಬಟನ್ ಅನ್ನು ಒತ್ತಿ. ಜೈ ಹಿಂದ್, ಜೈ ಕರ್ನಾಟಕ.